ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಆರನೇ ತಾರೀಕಿಂದ ಮಾರ್ಚ್ 6ರಿಂದ 27ರವರೆಗೆ ಬಜೆಟ್ ಅಧಿವೇಶನವನ್ನ ಮಾಡ್ತಾ ಇದೆ. ಈ ಹಿಂದೆಯೂ ಸಹಿತ ಸಾಕಷ್ಟು ಅಧಿವೇಶನಗಳನ್ನ ಸರ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯುವ ಜನರ ಪರವಾಗಿ, ಈ ನಾಡಿನ ಜನರ ಪರವಾಗಿ ಉತ್ತಮವಾದ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಸರ್ಕಾರ ಖಾಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ವಿಫಲ ಆಗಿದೆ. ಸರ್ಕಾರ ಯುವ ಜನರಿಗೆ ಆಶ್ವಾಸನೆಯನ್ನು ಕೊಡ್ತಾ ಕಾಲಹರಣವನ್ನು ಮಾಡಿ ಇವತ್ತು 3 ವರ್ಷ ಕಳೆದಿದೆ. ಅದೇ ರೀತಿ ವಿರೋಧ ಪಕ್ಷವೂ ಸಹಿತ ಆಡಳಿತ ಪಕ್ಷದ ತಪ್ಪುಗಳನ್ನು ತಿದ್ದುವಲ್ಲಿಯೂ ಸಹಿತ ವಿಫಲ ಆಗಿದೆ. ಇವೆರಡೂ ಆಡಳಿತ ಮತ್ತು ವಿರೋಧ ಪಕ್ಷದ ವೈಫಲ್ಯತೆಯ ಕಾರಣದಿಂದಾಗಿ ನಾವುಗಳು ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಯುವ ಅಧಿವೇಶನದ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಈ ಸರ್ಕಾರದ ತಪ್ಪು ನೀತಿಗಳನ್ನು ತಿಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಒಂದು ಯುವ ಅಧಿವೇಶನವನ್ನು ಮಾಡ್ತಾ ಇದ್ವು ಅಧ್ಯಕ್ಷರೇ. ಈಗ ನಮ್ಮ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಒಂದ್ ಕಡೆ ವಿದ್ಯಾವಂತರು, ಯುವಕರು ಓದಿ ಸರ್ಕಾರ ನೌಕರಿಯನ್ನು ಹಿಡಿಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥ ಲಕ್ಷಾಂತರ ಯುವಕರು ಹಲವಾರು ವರ್ಷಗಳಿಂದ ಓದ್ತಾ ಇದ್ರೆ ಕಳೆದ 5-6 ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗ್ತಾ ಇಲ್ಲ. ಅವರ ವಯೋಮಿತಿ ಆಗಿ ಹೋಗಿದೆ. ಇನ್ನೊಂದು ಕಡೆ ಈ ನಾಡಿನ 7 ಕೋಟಿ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಆಳುವ ಸರ್ಕಾರಗಳು ನೇಮಕಾತಿಯನ್ನು ಮಾಡಿಕೊಳ್ತಾ ಇಲ್ಲ. ಸುಮಾರು 7,84,000 ಹುದ್ದೆಗಳು ಖಾಲಿ ಇರೋದ್ರಿಂದ ಒಟ್ಟಾರೆ ನಮ್ಮ 7 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ತುಂಬಿಕೋಬೇಕಂತ ಹಿಂದಿನ ಜನಗಣತಿ ಅನುಗುಣವಾಗಿ, ಜನಸಂಖ್ಯೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತೇಳಿ ಆಯೋಗಗಳು ಹೇಳ್ತವೆ. ಹೋರಾಟಗಾರ ಮಾತಿ ಸಹೋದರ ಯಲ್ಲಪ್ಪಣ್ಣ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಕೃಷ್ಣದಂತೆ ಒಂದು ಯುವ ವಿಸ್ತಾರವಾಗಿ ಯಲ್ಲಪ್ಪಣ್ಣ ಹೆಗಡೆಯವರು ಹೇಳಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ತಮ್ಮ ಅವಧಿಯಲ್ಲಿ ಬೆಳೆ ಕಾಲಹರಣ ಮಾಡ್ತಾ ಇದೆ. ಯಾಕಂತಂದರೆ ಇವತ್ತ ಯಾರಾದರೂ ಒಬ್ಬ ಶಾಸಕರು, ಜನಪ್ರತಿನಿಧಿಗಳು, ಯಾರೋ ಒಬ್ಬ MP ಸತ್ತರೆ 6 ತಿಂಗಳೊಳಗೆ ಉಪಚುನಾವಣೆ ಮಾಡ್ತಾರೆ. ಬಂದರೆ 6 ತಿಂಗಳೊಳಗೆ. ಆದರೆ ಯಾವುದೇ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿ ಅಧಿಕಾರಿಗಳು ಇವತ್ತ ವಯಸ್ಸಾಗಿರ್ಬೋದು, ಆಕಸ್ಮಿಕವಾಗಿ ಮರಣ ಹೊಂದಿದರೆ ನೀವು ಮರು ಭರ್ತಿ ಮಾಡ್ಕೊಳ್ಳಲ್ಲ ಅಂತ ನಮ್ದು ಆಗ್ರಹ ಇದೆ. ಇವತ್ತು ರಾಜ್ಯದಲ್ಲಿ ನೋಡಬಹುದು ಮತ್ತು ಕೇಂದ್ರದಲ್ಲಿ 5-6 ವರ್ಷಗಳಿಂದ ಯಾವುದೇ ಒಂದು ಇಲಾಖೆಯಲ್ಲಿ ಕೂಡ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಇವತ್ತ ನಮ್ಮ ಮನೆಯಲ್ಲಿ ನಮ್ಮ ಸಹೋದರಿಯರು ಕೂಡ ಧಾರವಾಡದಲ್ಲಿ, ಬೆಂಗಳೂರಿನ ಮಹಾನಗರಗಳಲ್ಲಿ ಇವತ್ತು ಒಂದು ಕೋಚಿಂಗ್ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಅವರಿಗೆ ಗೊತ್ತು, ಯಾವ ಅಧಿಕಾರಿಗಳಿಗೆ ಗೊತ್ತಾಗಲ್ಲ, ಯಾವ ಶಾಸಕರಿಗೆ ಗೊತ್ತಾಗಲ್ಲ, ಯಾವ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ಲ, ಇವತ್ತು ಯಾವ ಸಿದ್ದರಾಮಯ್ಯ ಗೊತ್ತಾಗಲ್ಲ, ಯಾವ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಪರಿಸ್ಥಿತಿ ಬಡವರಿಗೆ ಗೊತ್ತಿರ್ತದ. ಇವತ್ತು ನಾವೇನು ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವೇನಿಲ್ಲ, ನೀವೇನು ಅಧಿವೇಶನ ಬಜೆಟ್ನಲ್ಲಿ ಮಾಡಿ ಧಾರವಾಡದಲ್ಲಿ ಒಂದು ಪ್ರತಿಭಟನೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವಿ, 30 ದಿನಗಳ ಒಳಗೆ ನೀವೇನು ಅಧಿಸೂಚನೆ ಹೊರತು ರೀತಿಯನ್ನು ಭರವಸೆ ಕೊಟ್ಟಿದ್ವಿ. ಇನ್ನೂ ಕೇವಲ 30 ದಿನಗಳಾಗಿ ನೀವು ಏನಾದರೂ ಅಧಿಸೂಚನೆ ಹೊಡೆದೇ ಹೋದ್ರೆ ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಮಾಡ್ಬೇಕಂತೇಳಿ ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇವತ್ತು ಯಾಕಂತಂದ್ರೆ, ಇವತ್ತು ಯಲ್ಲಪ್ಪಣ್ಣವ್ರು ನೋಡ್ಬೋದು ನೀವು, ಮೊನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಹೋರಾಟದಲ್ಲಿ ಕೂಡ ನೇತೃತ್ವ ವಹಿಸ್ಕೊಂಡಿದ್ರು. ಅವರು ಅವ್ರ ಜೊತೆಗೆ ಹಲವಾರು ಹೋರಾಟಗಳು ವಹಿಸ್ಕೊಂಡಿದ್ರು. ಇವತ್ತು ಯಲ್ಲಪ್ಪಣ್ಣವರು ಒಂದು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಕಡು ಬಡವರು ಮೊನ್ನೆ ನೀವು ನೋಡ್ಬೋದು, UPSC ಪರೀಕ್ಷೆಯಲ್ಲಿ ಎಷ್ಟೋ ಅಕ್ರಮಗಳಿದ್ದಾವೆ. ಒಂದೇ ಬೂತ್ನಲ್ಲಿ ಎಷ್ಟು ಮಂದಿ ಆಯ್ಕೆಯಾಗಿದ್ದಾರೆ. ಇದೆಲ್ಲ ತೆರಿಗೆ ಕಂಡು ಕೂಡ ರಹಿತ ವರ್ತ ಮಾಡ್ತಾ ಇದ್ದಾರೆ. ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಜಾತಿ ಭೇದ ಇಲ್ಲ, ಯಾವುದೇ ಒಂದು ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಯುವಕರಿಗೋಸ್ಕರ, ನಮ್ಮ ಯುವಕರಿಗೋಸ್ಕರ, ನಮ್ಮ ಸೋದರಿಗೋಸ್ಕರ ಇವತ್ತು ರಾಜ್ಯದಲ್ಲಿ ನೋಡಿ 2,84,000 ಹುದ್ದೆಗಳ ಖಾಲಿ ಇದಾವೆ.
ನಿಮ್ಗೇನು ದಾರಿ ಆಗ್ತೈತಿ ನಿಮ್ಗೆ? ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಗೃಹ ಸಚಿವರೇ, ಮಾನ್ಯ ನರೇಂದ್ರ ಮೋದಿ ಅವರಿಗೂ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ನೀವೆಲ್ಲ ನೀವು ಆಶ್ವಾಸನೆ ಕೊಡ್ತೀರಿ, ಒಂದು ಚುನಾವಣೆಯಲ್ಲಿ ಇವತ್ತೆಲ್ಲ ಗ್ಯಾರಂಟಿ ಬಗ್ಗೆ ಕೊಟ್ಟಿರಿ. ಗ್ಯಾರಂಟಿ ಉದ್ಯೋಗದಲ್ಲಿ ಗ್ಯಾರಂಟಿ ಕೊಡ್ರಿ ನೀವು. ಆ ಗ್ಯಾರಂಟಿ ಕೊಡಬಾರ್ದು, ನಾವು ವಿರೋಧ ಮಾಡ್ತಾ ಇಲ್ಲ. ನೀವು ಉದ್ಯೋಗದಲ್ಲಿ ಗ್ಯಾರಂಟಿ ಕೊಡ್ರಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೇವಲ ನೀವು 30 ದಿನಗಳಲ್ಲಿ ನೀವು ಏನಾದರೂ ಒಂದು ಅಧಿಸೂಚನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊರಡಿಸಿದ್ರೆ ಮುಂಬರುವಂಥ ಏನಾದರೂ ಒಂದು ತೊಂದರೆಗಳಿಗೆ ಮುಂಬರುವ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಣೆಯಾಗ್ತದೆ ಅಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಮನೆ ಅಧ್ಯಕ್ಷರೇ, ನಾನು ಮಾತನಾಡುತ್ತೇನೆ, ಮಾತನಾಡಲು ಅವಕಾಶ ಮಾಡಿಕೊಂಡೆ ಸಭಾಧ್ಯಕ್ಷರಿಗೆ ಮತ್ತು ಎಲ್ಲ ನೀವು ಒದಗಿಸಿ ನಾನು ಒಂಥರ ಮಾತು ಮುಗಿಸ್ತೇನೆ. ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತ ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವವನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ